ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 1ನೇ ರೂಪಣಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಉತ್ಸಾಹವನ್ನು ನೀಡುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ರೂಪಣಾತ್ಮಕ ಮೌಲ್ಯಮಾಪನ 1 ಸಾಧನಾ ಪರೀಕ್ಷೆ 1 ಅಂತಲೂ ಹೇಳ್ತಾರೆ. ಇದಕ್ಕೆ 10ನೇ ತರಗತಿ 2026-27ನೇ ಸಾಲಿನ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇದು ಒಟ್ಟು 40 ನಿಮಿಷ. ಓಕೆನಾ? ಸೊ ಮೊದಲ ಮೇನ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾನೆ. 2 × 1 = 2 ಅಂಕಗಳು ಒಂದು ಮೇನ್ ಆಗಿರ್ತದೆ. ಇದು ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು ಅಂತ ಇದೆ. ಸೊ ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಆಗಿರ್ತದೆ ಇದು. ಸೊ ವೆರಿ ಇಂಪಾರ್ಟೆಂಟ್. ಆನ್ಸರ್ ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಪಂಪ, ಆಪ್ಷನ್ ಬಿ ಜನ್ನ, ಆಪ್ಷನ್ ಸಿ ರನ್ನ ಹಾಗೂ ಆಪ್ಷನ್ ಡಿ ಅಂಬೇಡ್ಕರ್ ಆಗಿರ್ತಾರೆ. ಹಾಗೆ ಎರಡನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯುವುದಿಲ್ಲ ಏಕೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ನೋಡಿ, ಅವು ದಕ್ಷಿಣ ಭಾಗದಲ್ಲಿವೆ. ಹಾಗೂ ಆಪ್ಷನ್ ಬಿ, ಅವು ಮಳೆ ನೆರಳಿನ ಪ್ರದೇಶದಲ್ಲಿವೆ. ಆಪ್ಷನ್ ಸಿ, ಅಲ್ಲಿ ಹೆಚ್ಚು ಹಿಮಪಾತವಾಗುತ್ತದೆ. ಆಪ್ಷನ್ ಡಿ, ಅಲ್ಲಿ ಹೆಚ್ಚು ದಟ್ಟ ಅರಣ್ಯವಿದೆ ಅಂತ ಇದೆ. ಸೊ ಆನ್ಸರನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಆನ್ಸರ್ ಇದ್ದಾವೆ. ಸೊ ಒಂದೇದೇನಪ್ಪ ಅಂದರೆ ಪಂಪ, ಆಪ್ಷನ್ ಎ ಪಂಪ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಎರಡನೇ ನೋಡಿ, ಎರಡನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳು ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯುವುದಿಲ್ಲ ಏಕೆ ಅಂತ ಕೇಳಿದ್ದಾನೆ. ಸೊ ಆನ್ಸರ್ ಇಲ್ಲಿದೆ ನೋಡಿ, ಅವು ಮಳೆ ನೆರಳಿನ ಪ್ರದೇಶದಲ್ಲಿದ್ದಾವೆ. ಅವು ಏನಿದ್ದಾವೆ, ಮಳೆ ನೆರಳಿನ ಪ್ರದೇಶದಲ್ಲಿರೋದ್ರಿಂದ ಹೆಚ್ಚಿನ ಮಳೆಯನ್ನು ಪಡೆಯಲಿಕ್ಕೆ ಆಗೋಲ್ಲ. ಇನ್ನು ಮೂರನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಯಾವುದು? ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಯಾವುದು ಅಂತ ಕೇಳಿದ್ದಾನೆ. ಸೊ ಆನ್ಸರ್ ಚಳಿಗಾಲ ಅಂತ ಆಪ್ಷನ್ ಆನ್ಸರ್ ಆಗ್ತದೆ. ಓಕೆ, ಮೂರನೇದು ಚಳಿಗಾಲ. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು? ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು ಅಂತ ಕೇಳ್ತಾನೆ. ಭಾರತೀಯ ರಿಸರ್ವ್ ಬ್ಯಾಂಕ್, RBI ಅಂತ ಕರಿತೇವಲ್ಲ, ಅದು ಆನ್ಸರ್ ಆಗ್ತದೆ. ಓಕೆ, ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಏಕೈಕ ಬ್ಯಾಂಕ್ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ RBI. ಓಕೆನಾ? ಇನ್ನು ನೆಕ್ಸ್ಟ್ ನೋಡಿ, 2 ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ. 5ನೇ ಪ್ರಶ್ನೆ ನೋಡಿ, ಆಂಗ್ಲೋ ಮರಾಠ ಯುದ್ಧ, ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು? ನೋಡ್ರಿ, ಆ ಯುದ್ಧ ನಡೀಲಿಕ್ಕೆ ಕಾರಣಗಳು ಏನೇನಪ್ಪ ಅಂತ ಕೇಳಿದ್ದಾನೆ 5ನೇ ಪ್ರಶ್ನೆನ. ಸೊ ಆನ್ಸರ್ನ ನೋಡ್ತಾ ಹೋಗೋಣ. ಮೊಘಲರು ಕರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟದ್ದು. ಮೊಘಲರು ಕರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟದ್ದು. ಆಮೇಲೆ ಮರಾಠರ ಬಲಿಷ್ಠ ಪೇಶ್ವೆ ರಾಂಧವನ ರಾಯನ ಮರಣ. ಇದು ಸ್ವಲ್ಪ ಮಿಸ್ ಆಯಿತು, ಕ್ಷಮೆ ಇರಲಿ, ಇದನ್ನ ತಿದ್ದುಪಡಿ ಮಾಡ್ತೀನಿ ನಾನು. ಇನ್ನು ನೆಕ್ಸ್ಟ್, ಪೇಶ್ವೆ ಹುದ್ದೆಗಾಗಿ ಆಂತರಿಕ ಕಚ್ಚಾಟ ಅಂತ ಇದೆ. ಓಕೆ, ಪೇಶ್ವೆ ಹುದ್ದೆಗಾಗಿ ಆಂತರಿಕ ಕಚ್ಚಾಟ. ಹಾಗೆ ರಘೋಬನು ಬ್ರಿಟಿಷರ ಸಹಾಯ ಕೋರಿದ್ದು. ಈ ಎಲ್ಲ ಅಂಶಗಳು ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಗ್ತವೆ. ನೆಕ್ಸ್ಟು 6ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಸೊ 6ನೇ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣ. ಸೊ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಇಲ್ಲಿದೆ ಅದು. ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು, ಜನರ ಪ್ರಾಣ ಮತ್ತು ಆಸ್ತಿಗೆ ರಕ್ಷಣೆಯನ್ನು ನೀಡುವುದು, ನ್ಯಾಯ ಒದಗಿಸುವುದು, ಶಿಕ್ಷಣವನ್ನು ನೀಡುವುದು, ಉದ್ಯೋಗಾವಕಾಶ ಕಲ್ಪಿಸುವುದು, ಹಾಗೆ ಅವಶ್ಯಕ ವಸ್ತುಗಳನ್ನು ಪೂರೈಸುವುದು. ಓಕೆನಾ? ಈ ಇಷ್ಟು ಪಾಯಿಂಟ್ಸ್ ಬರೆದ್ರೆ, ನೀವು ಪಾಯಿಂಟ್ಸ್ ಬರೆದ್ರೆ ಸಾಕು. ಸಮಾಜ ವಿಜ್ಞಾನದಲ್ಲಿ ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾದ ಅಂಕಗಳು ದೊರೀತವೆ. ಈಸಿಯಾಗಿ ನೀವೇನು ಮಾಡೋದು, ಔಟ್ ಆಫ್ 4 ಸ್ಕೋರನ್ನು ಮಾಡಬಹುದು. ಇಲ್ಲಿ 6ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾನೆ. ಆ ಒಂದು ಪ್ರಶ್ನೆ ಯಾವುದು ಅಂತ ನೋಡ್ತಾ ಹೋಗೋಣ. ಸಾರ್ವಜನಿಕ ಆಡಳಿತ ಪ್ರಸ್ತುತ ಅತ್ಯಗತ್ಯವಾಗಿದೆ, ಚರ್ಚಿಸಿ ಅಂತ ಇದೆ. ಸೊ ಆಡಳಿತದ ಬಗ್ಗೆ ಪ್ರಶ್ನೆ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ಇಲ್ಲಿದೆ ನೋಡಿ, ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ, ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಕೂಡ ಸಹಾಯವನ್ನು ಮಾಡುತ್ತದೆ ಅಂತ ಬರೆದ್ರೆ ನಿಮಗೆ 2 ಅಂಕಗಳು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 2-3 ವಾಕ್ಯದಲ್ಲಿ ಆಯಿತು. ಈಗ 3 ಅಂಕದ ಪ್ರಶ್ನೆಗಳು.
2 ಪ್ರಶ್ನೆಗಳಿರ್ತವೆ. ಎರಡರಲ್ಲಿ ನೀವು 3 ಇರ್ತವೆ, 3ರಲ್ಲಿ 2ಅನ್ನು ನೀವು ಈಸಿಯಾಗಿ ಬರಿಬೋದು. ಓಕೆನಾ. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಅಂತ 7ನೇ ಪ್ರಶ್ನೆ ಕೊಟ್ಟಿದ್ದಾನೆ. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು. ಸೊ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ ಏನಪ್ಪ ಅಂದರೆ, ಮೊದಲೇದು ಬಡತನವನ್ನು ನಿರ್ಮೂಲನೆ ಮಾಡುವುದು. ಬಡತನವನ್ನು ನಿರ್ಮೂಲನೆ ಮಾಡೋದು ಪಂಚವಾರ್ಷಿಕ ಯೋಜನೆಯ ಮೊದಲನೇ ಉದ್ದೇಶ. ಇನ್ನು 2ನೇದು ಜನರ ಜೀವನ ಮಟ್ಟವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಜನರು ಏನಾಗಬೇಕು, ಅತ್ಯುನ್ನತ ವರ್ಗವನ್ನು ತಲುಪಬೇಕು ಅನ್ನೋದೇ ಈ ಒಂದು ಉದ್ದೇಶದ ಪ್ರಮುಖ ಆಶಯವಾಗಿದೆ. ಇನ್ನು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಮನುಷ್ಯರ ಉತ್ಪಾದನೆಯನ್ನು ಅಂದರೆ ಹಣಕಾಸಿನ ವರ್ಗವನ್ನು ಹೆಚ್ಚಿನ ಪ್ರಮಾಣಕ್ಕೆ ಏರಿಸೋದಾಗಿರ್ಬೋದು. ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಅಥವಾ ಹೆಚ್ಚಿಸುವುದು. ಉದ್ಯೋಗಾವಕಾಶಗಳು ಈ ಜಂಜಿ ಕಿಡ್ಸ್ ಅಂತ ಕರಿತೀವಲ್ಲ, ಆ ರೀತಿ ಆ ಮಕ್ಕಳಿಗೆ ಹೆಚ್ಚಿನ ಒಂದು ಯುವಕರಿಗೆ ಅಥವಾ ಯುವತಿಯರಿಗೆ ಏನು ಮಾಡಬೇಕು, ಉದ್ಯೋಗಾವಕಾಶಗಳನ್ನು ಹೆಚ್ಚು ಮಾಡಬೇಕು. ಯಾರು ಕೂಡ ನಿರುದ್ಯೋಗ ಸಮಸ್ಯೆಯನ್ನು ಹೊಂದಬಾರ್ದು ಅನ್ನೋ ಒಂದು ಕಾರಣ. ಹಾಗೆ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಹಾಗೆ ಆರ್ಥಿಕತೆಯನ್ನು ಆಧುನೀಕರಣಗೊಳಿಸೋದು ಏನಪ್ಪ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಆಗಿರ್ತವೆ. ಓಕೆನಾ. ಇಷ್ಟು ಬರುತ್ತೆ. ಸಂಪೂರ್ಣವಾದ 3 ಅಂಕ ನಿಮಗೆ ಸಿಗ್ತದೆ. ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ. ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ, ಸಮರ್ಥಿಸಿ. ನೋಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿದೆ, ಯಾಕೆ ಅಥವಾ ಸಮರ್ಥನೆಯನ್ನು ಕೊಡ್ರಿ ಅಂತ ಕೇಳಿದರೆ, ಬನ್ನಿ ಆನ್ಸರ್ ನೋಡ್ತಗೋಣ. ಈ ಬ್ಯಾಂಕ್ಗಳು ಹಣದ ಭದ್ರತೆಯನ್ನು ಕಾಪಾಡುತ್ತದೆ, ಹಾಗೆ ಹಣದ ಪಾವತಿಗಳನ್ನು ಮಾಡಲು ಸಹಾಯಕವಾಗಿದೆ, ಹಣವನ್ನು ವಸೂಲಿ ಮಾಡಲು ಸಹಾಯ ಮಾಡುತ್ತದೆ, ಸಾಲ ಪಡೆಯಲು ಸಾಧ್ಯವಾಗುತ್ತದೆ, ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ, ಹಾಗೂ ಭದ್ರತಾ ಕಪಾಟುಗಳನ್ನು ಪಡೆಯಬಹುದು ಅಂತ ಆನ್ಸರ್ನ ಬರೀಬೇಕಾಗ್ತದೆ. ಈ ಒಂದು 8ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ, ಅದನ್ನು ನೋಡ್ತಗೋಣ. ಅಂಚೆ ಕಚೇರಿಗಳು ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಕೈಗೊಳ್ಳುತ್ತಿವೆ, ಸಮರ್ಥಿಸಿ ಅಂತ ಒಂದು ಪ್ರಶ್ನೆ ಇದೆ. ಅಂಚೆ ಕಚೇರಿ ಬಗ್ಗೆ ಆನ್ಸರ್ ನೋಡೋಣ. ಇದು ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ನೀಡ್ತದೆ, ಅಂಚೆ ಉಳಿತಾಯ ಖಾತೆಗಳು ಇರ್ತವೆ, ಹಾಗೆ ಕಿಸಾನ್ ವಿಕಾಸ ಪತ್ರ ಇರ್ತದೆ, ಆವರ್ತ ಠೇವಣಿಗಳು, ಅಂಚೆ ವಿಮೆ, ನಿವೃತ್ತಿ ವೇತನ, ಹಣದ ವರ್ಗಾವಣೆ, ಈ ಎಲ್ಲ ಅಂಶಗಳನ್ನು ಅಂಚೆ ಕಚೇರಿ ಹೊಂದಿರ್ತದೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡ್ತಗೋಣ. 4 ಅಂಕದ ಪ್ರಶ್ನೆ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಸೊ ಒಂದು ಪ್ರಶ್ನೆ ಕೊಟ್ಟಿರ್ತಾನೆ, 4 ಅಂಕ ಟೋಟಲ್ ಆಗಿ. ಈ ಒಂದು ಮೇನಿಂದ 4 ಅಂಕಗಳು ಸಿಗ್ತವೆ. ಈ 9ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ನೋಡಿ, ಬಕ್ಸಾರ್ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮವನ್ನು ತಿಳಿಸಿ ಅಂತ. ಮೊದಲಿಗೆ ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮವನ್ನು ತಿಳಿಸೋಣ. ಕಾರಣಗಳನ್ನು ನೋಡಿ. ದಸ್ತಗಳ ದುರುಪಯೋಗವಾಗಿದ್ದು, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಮಾಡಿದ್ದು, ಹಾಗೆ ಕಪ್ಪು ಕೋಣೆಯ ದುರಂತ, ಇವೆಲ್ಲವೂ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳದು. ಹಾಗಾದರೆ ಪರಿಣಾಮಗಳೇನೇನಪ್ಪ? ಸಿರಾಜ್ ಉದ್ದೌಲನು ಯುದ್ಧದಲ್ಲಿ ಸೋತನು. ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ ಹಾಗೂ ಅಸಂಘಟನೆ ಹಾಗೂ ಲೋಭಿತನವನ್ನು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮತ್ತು ಮೀರ್ ಜಾಫರ್ 17,70,00,000 ರೂಪಾಯಿಗಳನ್ನು ಕಂಪನಿಗೆ ನೀಡಿದನು. ಇವೆಲ್ಲವೂ ಏನಾಗ್ತಪ್ಪ ಅಂದರೆ ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳು. ಇನ್ನು ಬಕ್ಸಾರ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ನೋಡ್ತಗೋಣ. ಕಾರಣಗಳನ್ನು ನೋಡಿ. ಮೀರ್ ಕಾಸಿಮನು ಸ್ವತಂತ್ರ ರಾಜನೆಂದು ಭಾವಿಸಿದನು. ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತ ಎಂದು ಘೋಷಿಸಿದನು. ಹಾಗೆ ಭಾರತೀಯರು ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು. ಈ ಅಂಶಗಳು ಏನಾದಪ್ಪ ಅಂದರೆ ಬಕ್ಸಾರ್ ಕದನ ನಡೆಯಲು ಕಾರಣವಾದವು. ಹಾಗೆ ಬ್ರಿಟಿಷರಿಗೆ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದ್ದು ಕೂಡ ಒಂದು ಪ್ರಮುಖ ಬಕ್ಸಾರ್ ಯುದ್ಧಕ್ಕೆ ಕಾರಣವಾಗಿತ್ತು ಅಂತ ಹೇಳ್ಬೋದು ನಾವು. ಇನ್ನು ಬಕ್ಸಾರ್ ಯುದ್ಧದಿಂದ ಆಗ್ತಕ್ಕಂತಹ ಪರಿಣಾಮಗಳೇನೇನಪ್ಪ ಅಂತಂದರೆ, ಯುದ್ಧದಲ್ಲಿ ಮೈತ್ರಿ ಸೈನ್ಯ ಸೋತಿತು. 2ನೇ ಶಾ ಆಲಂ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು. 2ನೇ ಶಾ ಆಲಂ ವಾರ್ಷಿಕ 26 ಲಕ್ಷ ರೂಗಳಿಗೆ ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಟ್ಟನು. ಶೂಜ್ ಉದ್ದೌಲನು ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಗಳನ್ನು ಕಂಪನಿಗೆ ಕೊಟ್ಟನು. ಹಾಗೆ ಬ್ರಿಟಿಷರು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಅಷ್ಟೇ ಅಲ್ಲದೆ ಬಂಗಾಳದ ಆಡಳಿತವನ್ನು ಕಂಪನಿಯು ವಹಿಸಿಕೊಂಡಿತು. ಈ ಎಲ್ಲ ಅಂಶಗಳು ಏನಾಗ್ತವಪ್ಪ ಅಂದರೆ ಬಕ್ಸಾರ್ ಕದನದ ಪರಿಣಾಮಗಳಾಗ್ತವೆ. ಓಕೆನಾ. ಇನ್ನು ನೆಕ್ಸ್ಟು ನಕ್ಷೆ ಇದೆ. ಕರ್ಕಾಟಕ, ಸಂಕ್ರಾಂತಿ ವೃತ್ತ ಹಾಗೆ ಮಲಬಾರ್ ತೀರವನ್ನು ಒಳಗೊಂಡಿರ್ತಕ್ಕಂಥ ನಕ್ಷೆಯಲ್ಲಿ ಭಾಗಗಳನ್ನು ಗುರುತಿಸಿ ಅಂತಿದೆ. ಸೊ ಒಂದೊಂದು ಕರ್ಕಾಟಕ, ಸಂಕ್ರಾಂತಿ ವೃತ್ತ ಹಾಗೆ ಮಲಬಾರ್ ತೀರ, ಇವೆರಡುಗಳನ್ನು ನೀಟಾಗಿ ನೀವು ಬಿಡಿಸಿದ್ದಾದಲ್ಲಿ ಅಂದರೆ ಗುರುತು ಮಾಡಿದ್ದಾದಲ್ಲಿ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ಸಿಗ್ತವೆ. ಓಕೆನಾ. ಇದಾಗಿತ್ತು ಇಂದಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ದಯವಿಟ್ಟು ಹೈಕ್ ಬಟನ್ನ ಕ್ಲಿಕ್ ಮಾಡಿ. ಆ ಹೈಕ್ ಬಟನ್ ಕ್ಲಿಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೂ ಹೆಚ್ಚು ಮಕ್ಕಳಿಗೆ ತಲುಪುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳು. ಇನ್ನೂ ನಿಮಗೆ ಯಾವ ಸಬ್ಜೆಕ್ಟ್ಗಳ ಯಾವ ಒಂದು
ಪಾಠಗಳ ಮೇಲಿನ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಾವು ಆ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯ ಧನ್ಯವಾದವನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.